ಬಿಜೆಪಿ ಇದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಪ್ರತಿಭಟನೆಯನ್ನು ಶುರು ಮಾಡಿದೆ. ಕೊಡಗಿನಲ್ಲಿ ಬೇರೆ ಬೇರೆ ಭಾಗಗಳಲ್ಲಿ ಬಿಜೆಪಿಯ ಪ್ರತಿಭಟನೆ ಶುರುವಾಗಿದೆ. ವಿನಯ್ ಆತ್ಮಹತ್ಯೆಯ ಕಿಚ್ಚು ಎಲ್ಲ ಕಡೆಗೆ ಹರಡುವಂಥ ಸಾಧ್ಯತೆಗಳು ನಿಚ್ಚಳವಾಗಿ ಕಾಣ್ತಾ ಇವೆ. ಮಡಿಕೇರಿ ನಗರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದೆ. ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಶಾಸಕ ಪೊನ್ನಣ್ಣ, ಶಾಸಕ ಮಂಥರ್ ಗೌಡ ಬಂಧನಕ್ಕೆ ಆಗ್ರಹಿಸಿ. ಮಂಥರ್ ಗೌಡ ಹೆಂಗೆ ಬಂದರು ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗೊತ್ತಿಲ್ಲ. ಮಂಥರ್ ಗೌಡ ಹೆಸರನ್ನೂ ಕೂಡ ಸೇರಿಸಲಾಗಿದೆ. ಜೊತೆಗೇನು ಅಂದರೆ ಈ ಆಪ್ತ ತೆನ್ನೇರ ಕೂಡ ಇದರಲ್ಲಿದ್ದಾರೆ ಅಂತ ಆರೋಪಿಸಿ ಪ್ರತಿಭಟನೆ ಮಾಡಲಾಗ್ತಾ ಇದೆ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ. ಬನ್ನಿ, ನಮ್ಮ ಪ್ರತಿನಿಧಿ ಗೋಪಾಲ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗೋಪಾಲ್, ನಾವು ನೋಡ್ತಾ ಇದ್ದೀವಿ ಏನು ಅಂದರೆ ಬಿಜೆಪಿ ಇದನ್ನು ಪ್ರಮುಖ ಅಸ್ತ್ರವನ್ನಾಗಿ ಬಳಸುವಂಥ ಎಲ್ಲ ಸಾಧ್ಯತೆಗಳು ಭಾಳ ನಿಚ್ಚಳವಾಗಿ ಕಾಣ್ತಾ ಇದೆ. ಯಾಕಂದರೆ ಬೇರೆ ಬೇರೆ ಭಾಗಗಳಲ್ಲಿ ಈಗಾಗಲೇ ಶುರುವಾಗಿರುವಂಥ ಪ್ರತಿಭಟನೆ ಆಗ್ತಾನೆ ಬಿಜೆಪಿ ನಾಯಕರು ಮಾತಾಡಿದಂಥ ಮಾತನ್ನು ಕೂಡ ಕೇಳಿದ್ವಿ. ಎಲ್ಲಿ ಪ್ರತಿಭಟನೆ ನಡೀತಾ ಇದೆ, 8 ಜನ ಸೇರಿದ್ದಾರೆ, ಏನು ಹೇಳ್ತಾರೆ ಜನ? ರಂಗನಾಥ್, ಈ ಬಿಜೆಪಿ ಬೆಂಬಲಿಗ ವಿನಯ್ ಆತ್ಮಹತ್ಯೆ ಆ ಪ್ರಕರಣವನ್ನು ಖಂಡಿಸಿ ಇದಕ್ಕೆ ಕಾಂಗ್ರೆಸ್ ಮುಖಂಡರೇ ಕಾರಣ ಅಂತ ಆರೋಪಿಸಿ ಇವತ್ತು ಕೊಡಗು ಜಿಲ್ಲಾ ಬಿಜೆಪಿಯ 100 ಕಾರ್ಯಕರ್ತರು ಈ ಮಡಿಕೇರಿ ನಗರದ ಹೆಬ್ಬಾಗಿಲು ಅಂದರೆ ಏನು ಟೋಲ್ಗೇಟ್ ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಸೇರಿದ್ದಾರೆ. ಇದನ್ನು ನಾನು ಈಗ ನಿಮಗೆ ತೋರಿಸ್ತೇನೆ. ಇಲ್ಲಿ ನೋಡಿ, ಸುಮಾರು 1 ಗಂಟೆಗಳಿಂದ ಇಲ್ಲಿ ಪ್ರತಿಭಟನೆ, ರಸ್ತೆ ತಡೆ ಪ್ರತಿಭಟನೆ ಆಗ್ತಾ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿ 275. ಸಾವಿರಾರು ವಾಹನಗಳು ಇಲ್ಲಿ ಓಡಾಟ ಮಾಡ್ತವೆ. ಮಡಿಕೇರಿಯಿಂದ ಮೈಸೂರು, ಮೈಸೂರಿನಿಂದ ಮಂಗಳೂರು, ಸೋಮಾರಪೇಟೆ, ವಿರಾಜಪೇಟೆ, ಬೇರೆ ಬೇರೆ ಕಡೆಗಳಿಗೆ ಈ ರಸ್ತೆ ಸಂಪರ್ಕ ಕಲ್ಪಿಸುತ್ತೆ. ಅದರ ಕಳೆದ 1 ಗಂಟೆಗಳಿಂದ ಈ ಮಡಿಕೇರಿ ನಗರದ ಈ ಹೆಬ್ಬಾಗಿಲು ಸ್ತಬ್ಧ ಆಗಿದೆ. ಸಾವಿರಾರು ವಾಹನಗಳು ಕಳೆದ 1 ಗಂಟೆಗಳಿಂದ ಇಲ್ಲಿ ಬ್ಲಾಕ್ ಆಗಿದೆ. ಅದೇ ರೀತಿ ಇನ್ನು ಈ ಕಡೆ ನೋಡೋದಾದ್ರೆ ಇಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ರಸ್ತೆ ತಡೆ ಮಾಡಿ ಇಲ್ಲಿ 100 ಬಿಜೆಪಿ ಕಾರ್ಯಕರ್ತರು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಈ ಪ್ರತಿಭಟನೆಯ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರಾಗಿರುವಂತಹ ಸುವಿನ್ ಗಣಪತಿ ನಮ್ಮ ಜೊತೆ ಇದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋ ಕೇಳೋಣ. ಸುವಿನ್ ಅವರೇ, ಈಗ ನೀವು ನಿಮ್ಮ ಪ್ರಮುಖ ಆಗ್ರಹ ಏನು ಅನ್ನೋದು? ಈಗಾಗಲೇ ನಮ್ಮ ಸರ್ಕಾರ ಇರುವಾಗ ಎಲ್ಲರನ್ನು ಸಮಾನತೆಯಿಂದ ಕರ್ಕೊಂಡು ಹೋಗ್ತಾ ಇದ್ರು. ಈ ದುಷ್ಟ ಸರ್ಕಾರ ಬಂದ ನಂತರ ಪ್ರತಿಯೊಂದು ಬಿಜೆಪಿ ಕಾರ್ಯಕರ್ತರ ಮೇಲೆ FIR ಮಾಡಿಸೋದು. ಇವರು ಸಣ್ಣ ಪುಟ್ಟ ಕೇಸ್ ಇದ್ರೆ NCR ಮಾಡೋದನ್ನ ಬದಲು FIR ಮಾಡಿಸೋದು, ಅವನ ಕುಮ್ಮಕ್ಕನ್ನ ಕುಗ್ಸೋದು, ಈ ತರ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಈ ವಿನಯ್ ಅವನಿಗೆ ಅವನು ಹೈಕೋರ್ಟಿಂದ FIRಗೆ ಸ್ಟೇ ತಕೊಂಡು ಬಂದಿದ್ರು. ಇಲ್ಲಿಂದ ಒಂದು ಪೊಲೀಸನ್ನು ಕಳಿಸಿ ಅಲ್ಲಿಗೆ ಅವನಿಗೆ 107 ಕೇಸ್ ಮಾಡುವಂಥದ್ದು ಒಂದು ಹುನ್ನಾರ ನಡೆದಿದೆ. ಅದನ್ನು ಅವನು ತಡೆಯೋಕ್ಕಾಗದೆ ಇವತ್ತು ಸುಸೈಡ್ ಮಾಡಿದ್ದಾನೆ. ಈ ಥರ ಇವರು ಬಿಜೆಪಿ ಕಾರ್ಯಕರ್ತರ ಮೇಲೆ ಏಕಾಏಕಿಯಾಗಿ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಪೊಲೀಸರನ್ನು ಅವರು ಕೈಗೊಂಬೆಯಾಗಿ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಈಗ ಬಿಜೆಪಿ ಕಾರ್ಯಕರ್ತರನ್ನ ಅವರು ಕುಗ್ಗಿಸ್ಬೇಕು, ಇಷ್ಟೇ ಅವರ ಮನೋಭಾವ. ಅದಕ್ಕಾಗಿ ಒಂದಲ್ಲ ಒಂದು ಕೇಸ್ ಆಗ್ತಾ ಬರ್ತಾ ಇದ್ದಾರೆ. ಈಗ ವಿನಯ್ ಅವರಿಗೆ ಅನ್ಯಾಯ ಆಗಿದೆ. ಅವರು ಈಗ ಮೂರು ಜನರ ಮೇಲೆ ಅವನ ತೆನ್ನೀರ ಮೈನಾ ಅಂತಿದ್ದಾನೆ ಅಂತ ಸ್ಪೋಕ್ಸ್ ಪರ್ಸನ್, ಮತ್ತೆ ವಿರಾಜಪೇಟೆ ಶಾಸಕ ಪೊನ್ನಣ್ಣನ ಹೆಸರು ಬಂದಿದೆ, ಮಂತ್ರಗೌಡನ ಹೆಸರು ಬಂದಿದೆ. ಇವ್ರು 3 ಜನದ ಮೇಲೆ FIR ಆಗೋ ತನಕ ನಾವು ಇಲ್ಲಿಂದ ಕದಲೋದಿಲ್ಲ. ಇವಾಗ 3 ಜನರ ವಿರುದ್ಧ FIR ಆಗಲಿಲ್ಲ ಅಂದ್ರೆ ನೀವು ಪ್ರತಿಭಟನೆ ವಾಪಸ್ ತಗೊಳ್ಳೋದು? ತುಂಬಾ ಜನರಿಗೆ ಇಲ್ಲಿ ತೊಂದರೆ ಕೂಡ ಆಗ್ತಾ ಇದೆ. ತೊಂದರೆ ಆಗ್ತಿದೆ, ಎಲ್ಲರ ಮನ ಒಲಿಸ್ತೀವಿ. ಇವತ್ತು ನಮಗೆ, ನಾಳೆ ಅವರಿಗೆ ಆಗ್ತದೆ. ಇದು ಇವತ್ತು ಬಿಜೆಪಿ ಕಾರ್ಯಕರ್ತರಿಗೆ ನಾಳೆ ಅವ್ರಿಗೂ ಆಗ್ಬೋದು. ಇವರು ಅಧಿಕಾರವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಧನ್ಯವಾದಗಳು ಸುವಿನ್ ಅವರೇ. ಈ ಶಾಸಕ ಮಂತ್ರಗೌಡ, ಪೊನ್ನಣ್ಣ ಮತ್ತು ತೆನ್ನೀರ ಮೈನಾ ಈ 3 ವಿರುದ್ಧ FIR ಆಗಿ ಬಂಧನ ಆಗುವವರೆಗೂ ನಾವು ಪ್ರತಿಭಟನೆ ಹಿಂಪಡೆಯಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ರಂಗನಾಥ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.